ನೀವೇನಾದ್ರೂ ಟ್ಯಾಕ್ಸಿ ಕಾರ್ನ ಡ್ರೈವ್ ಮಾಡ್ತಾ ಇದ್ದೀರಾ ಅಥವಾ ಟ್ಯಾಕ್ಸಿಯ ಓನರ್ ಆಗಿದ್ದೀರಾ ಅಥವಾ ನಿಮ್ಮ ಕಾರ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನಕ್ಕಂತ ಹೇಳಿದ್ರೆ ಸೊ ಟ್ಯಾಕ್ಸಿ ಅನ್ನೋದು ನಿಮ್ಗೆ ಬರೀ ಜಸ್ಟ್ ಕಾರ್ ಆಗಿರಲ್ಲ, ಅದು ನಿಮ್ಮ ಬಿಸ್ನೆಸ್ ಆಗಿರುತ್ತೆ. ಸೊ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡಿಬೇಕಂತ ಹೇಳಿದ್ರೆ ನೀವು ಅದನ್ನ ಮೇಂಟೆನೆನ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಸೊ ನೀವು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿದ್ರೆ ಸೊ ಅದರಲ್ಲಿ ನಿಮ್ಗೆ ಬರುವಂತ ರಿಪೇರ್ ಕಾಸ್ಟ್ಗಳು ಅಥವಾ ಬ್ರೇಕ್ ಡೌನ್ಗಳು ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಕಸ್ಟಮರ್ಸ್ ಯಾರಿರ್ತಾರೆ ಅವರು ಕೂಡ ಹ್ಯಾಪಿ ಆಗ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು 7 ಮೇಂಟೆನೆನ್ಸ್ ಟಿಪ್ಸ್ ಗಳನ್ನ ಕೊಡ್ತೀನಿ ಟ್ಯಾಕ್ಸಿ ವೆಹಿಕಲ್ ಗಳಿಗೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಕಾರ್ನ ರೆಗ್ಯುಲರ್ ಆಗಿ ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕಾರ್ನ ಒಂದು ಬ್ರೇಕ್ ಡೌನ್ ಆಗುವಂತದ್ದು ಅಥವಾ ನಿಮ್ಗೆ ಏನೋ ಪ್ರಾಬ್ಲಮ್ ಆಗುವಂತದ್ದು ಕೂಡ ಅವಾಯ್ಡ್ ಆಗುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಿ. ಸೊ ಫಸ್ಟ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಪ್ರೀ ಟ್ರಿಪ್ ಗೆ ಒಂದು ಚೆಕ್ಅಪ್ಸ್ ಗಳನ್ನ ಮಾಡ್ಬೇಕಾಗುತ್ತೆ. ಟ್ರಿಪ್ ನ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಎಂಜಿನ್ ಅಥವಾ ನೀವು ಅದರ ಕೂಲೆಂಟ್ ಇರ್ಬೋದು ಅಥವಾ ಎಂಜಿನ್ ಆಯಿಲ್ ಇರ್ಬೋದು, ಸೊ ಇದರ ಲೆವೆಲ್ ಗಳನ್ನ ಚೆಕ್ ಮಾಡ್ಬೇಕಾಗತ್ತೆ. ಬ್ರೇಕ್ ಆಯಿಲ್ ಲೆವೆಲ್ ನ ಚೆಕ್ ಮಾಡ್ಬೇಕಾಗತ್ತೆ. ಸೊ ಇದರಿಂದ ನಿಮ್ಗೆ ಏನಾದ್ರೂ ಇದರ ಲೆವೆಲ್ ಕಡಿಮೆ ಇದೆ ಅಥವಾ ಲೀಕೇಜ್ ಇಂದ ಏನಾದ್ರೂ ಪ್ರಾಬ್ಲಮ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಅದಾದ್ಮೇಲೆ ನಿಮ್ಗೆ ಟೈರ್ ಪ್ರೆಷರ್ ಮತ್ತೆ ಅದರ ಕಂಡೀಷನ್ ನ ಚೆಕ್ ಮಾಡ್ಬೇಕಾಗುತ್ತೆ. ಟೈರ್ ಪ್ರೆಷರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಟೈರ್ ಪ್ರೆಷರ್ ಕಡಿಮೆ ಆಯ್ತು ಅಂದ್ರೆ ಟೈರ್ ವೇರ್ ಅನ್ಇವನ್ ಆಗುತ್ತೆ. ಹಾಗೇನೆ ನಿಮ್ಮ ಟೈರ್ ನ ವೇರ್ ಇರೋದ್ರಿಂದ ನೀವು ಕಾರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಕಂಟ್ರೋಲ್ ಕೂಡ ಇರಲ್ಲ, ಸ್ಟೀರಿಂಗ್ ಕಂಟ್ರೋಲ್ ಇರಲ್ಲ, ಓಬ್ಲಿಂಗ್ ಇರುತ್ತೆ. ಸೊ ಇದರಿಂದ ಟೈರ್ ನ ಕಂಡೀಷನ್ ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ವಿಂಡ್ಶೀಲ್ಡ್ ವೈಪರ್ ಹಾಗೆ ಬ್ರೇಕ್ಸ್ ನ ಕೂಡ ಚೆಕ್ ಮಾಡಬೇಕು. ವಿಂಡ್ಶೀಲ್ಡ್ ವೈಪರ್ ನೀವು ಅದರಲ್ಲಿ ಫ್ಲೂಡ್ ಇದೆಯಾ, ಸೊ ಅದು ವೈಪ್ ಆಗ್ತಿದೆ ಕ್ಲೀನ್ ಆಗಿ. ಯಾಕಂದ್ರೆ ರೈನಿ ಕಂಡೀಷನ್ ಅಲ್ಲಿ ನಿಮ್ಗೆ ವೈಪರ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದ್ರೆ ಸೊ ಅವಾಗ್ಲೂ ನಿಮ್ಗೆ ಡಿಸ್ಟರ್ಬ್ ಆಗ್ಬಹುದು. ಸೊ ಅದರಿಂದ ನೀವು ವಿಸಿಬಿಲಿಟಿನೂ ಕೂಡ ಕಡಿಮೆ ಆಗುತ್ತೆ. ಹಾಗೇನೆ ನಿಮ್ಮ ಕಾರ್ನ ಎಲ್ಲಾ ಲೈಟ್ಸ್ ಗಳು ವರ್ಕ್ ಆಗ್ತಾ ಇದೆಯಾ ಅದನ್ನು ಕೂಡ ನೀವು ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಲೈಟ್ಸ್ ಗಳು ಯಾವ್ದು ವರ್ಕ್ ಆಗಿಲ್ಲ ಅಂದ್ರೆ ಸೊ ನಿಮ್ಮ ಇಂಡಿಕೇಟರ್ಸ್ ವರ್ಕ್ ಆಗ್ತಾ ಇಲ್ಲ ನಿಮ್ಮ ಹೆಡ್ ಲ್ಯಾಂಪ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾವ ಟ್ರಿಪ್ ಹೋಗ್ತಾ ಆ ಟ್ರಿಪ್ ನಲ್ಲೂ ಕೂಡ ನೀವು ಟ್ರಬಲ್ ನ ಫೇಸ್ ಮಾಡಬಹುದು. ಸೊ ನಿಮ್ಮ ಆ ಟ್ರಿಪ್ ನಲ್ಲಿ ನೀವು ಆ ಟ್ರಬಲ್ ನ ಫೇಸ್ ಮಾಡ್ತಾರೆ, ನೀವು ಇಂಡಿಕೇಟರ್ ವರ್ಕ್ ಆಗ್ತಿಲ್ಲ, ಹೆಡ್ ಲೈಟ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಕಾರ್ ಡ್ರೈವ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಅದರಿಂದ ನೀವು ಈ ಒಂದು ಚೆಕ್ ಪಾಯಿಂಟ್ ಗಳನ್ನ ಫಸ್ಟ್ ನೋಡ್ಕೋಬೇಕಾಗುತ್ತೆ. ಸೊ ಈ ಚೆಕ್ ಗಳನ್ನ ಮಾಡಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಒಂದು 5 ಮಿನಿಟ್ಸ್ ಬೇಕಾಗೋದು, 5 to 10 ಮಿನಿಟ್ಸ್. ಬಟ್ ನಿಮ್ಗೆ ಇನ್ ಕೇಸ್ ಇದರಿಂದ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ರೋಡ್ ಅಲ್ಲಿ ನೀವು ಗಂಟೆಗಟ್ಟಲೆ ನಿಮ್ಮ ಟೈಮ್ ಏನಿರುತ್ತೆ ಅದನ್ನ ಇದು ಸೇವ್ ಮಾಡುತ್ತೆ. ಇಲ್ಲ ಅಂದ್ರೆ ನೀವು ಅಷ್ಟು ಟೈಮ್ ನ ಅಲ್ಲಿ ವೇಸ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೆಕೆಂಡ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ ಸೊ ನೀವು ಕಾರ್ನ ಇನ್ಸೈಡ್ ಮತ್ತೆ ಔಟ್ಸೈಡ್ ನ ಎವ್ರಿ ಡೇ ಕ್ಲೀನ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಇನ್ಸೈಡ್ ಮತ್ತೆ ಔಟ್ಸೈಡ್ ಕ್ಲೀನ್ ಆಗಿದ್ರೆ ಇವಾಗ ಒಬ್ಬ ಕಸ್ಟಮರ್ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಬಂದು ನೋಡೋದು ಕಾರ್ನ ಕ್ಲೀನ್ನೆಸ್ ಹೇಗಿದೆ ಅಂತ, ಒಳಗಡೆ ಇಂಟೀರಿಯರ್ಸ್ ಹೇಗಿದೆ ಅದನ್ನ ನೀವು ಅಬ್ಸರ್ವ್ ಮಾಡೇ ಮಾಡ್ತಾರೆ. ಸೊ ಅದರಿಂದ ನೀವು ಇಂಟೀರಿಯರ್ ಏನಿದೆ, ಸೀಟ್ಸ್ ಗಳೇನಿದಾವೆ ಅದನ್ನ ವ್ಯಾಕ್ಯೂಮಿಂಗ್ ಕೂಡ ಮಾಡಿಸಬೇಕಾಗತ್ತೆ. ಹಾಗೇನೆ ನಿಮ್ಮ ಇಂಟೀರಿಯರ್ ಏನಿದೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಅದೇ ರೀತಿಯಾಗಿ ಡ್ಯಾಶ್ ಬೋರ್ಡ್ ಗಳನ್ನ ವೈಪ್ ಮಾಡಿ ಇಟ್ಕೋಬೇಕಾಗತ್ತೆ. ಅಂಡ್ ವಿಂಡೋ ಗ್ಲಾಸ್ ಗಳೇನಿದಾವೆ ಅದರಲ್ಲಿ ನಿಮ್ಗೆ ಕ್ಲೀನ್ ಆಗಿ ಇಟ್ಕೋಬೇಕು. ತುಂಬಾ ವಾಟರ್ ಮಾರ್ಕ್ ಗಳಿರೋದು, ಡಸ್ಟಿ ಆಗಿರೋದು, ಸೊ ಅಂತ ಒಂದು ಕಾರ್ ಇದ್ರೆ ಕಸ್ಟಮರ್ಸ್ ಕೂಡ ಸೊ ಅದರಿಂದ ನಿಮ್ಗೆ ಅಂತ ಒಂದು ರೇಟಿಂಗ್ಸ್ ಗಳನ್ನು ಕೂಡ ಕೊಡೋದಿಲ್ಲ ಅಥವಾ ಅವರು ಡಿಸ್ಸ್ಯಾಟಿಸ್ಫೈ ಕೂಡ ಆಗ್ಬಹುದು. ಮೂರನೇ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ ಎಂಜಿನ್ ಆಯಿಲ್ ನ ನಿಮ್ಗೆ ಒಂದು ಪೀರಿಯಡಿಕ್ ಆಗಿ ಚೇಂಜ್ ಮಾಡ್ತಾನೆ ಇರ್ಬೇಕಾಗತ್ತೆ. ಬಿಕಾಸ್ ಏನಕ್ಕಂತ ಹೇಳಿದ್ರೆ ಟ್ಯಾಕ್ಸಿ ವೆಹಿಕಲ್ ಗಳು ನಿಮ್ಗೆ ಅದರ್ ಕಾರ್ ಗಳೇನಿದಾವೆ ಸೊ ವೈಟ್ ಬೋರ್ಡ್ ಗಳೇನಿದಾವೆ ಅದಕ್ಕಿಂತ ಫ್ರೀಕ್ವೆಂಟ್ ಆಗಿ ಅಥವಾ ಹೈ ರನ್ನಿಂಗ್ ಕಾರ್ ಗಳಾಗಿರ್ತವೆ. ಇದರಿಂದ ಎಂಜಿನ್ ಅಲ್ಲಿ ನಿಮ್ಗೆ ಯಾವಾಗ್ಲೂ ನಿಮ್ಗೆ ರನ್ನಿಂಗ್ ಅಲ್ಲೇ ಇರುತ್ತೆ. ಸೊ ನೀವು ಯಾವಾಗ್ಲೂ ಡೈಲಿ ಅದನ್ನ ಯೂಸ್ ಮಾಡ್ತಾನೆ ಇರ್ತೀರಾ. ಸೊ ಅದರಿಂದ ನಿಮ್ಗೆ ಆಯಿಲ್ ಚೇಂಜ್ ಅನ್ನೋದು ನೀವು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಏನೊಂದು ಪೀರಿಯಡಿಕ್ಲಿ ಏನ್ ಮೇಂಟೆನೆನ್ಸ್ ಸ್ಕೆಡ್ಯೂಲ್ ಇರುತ್ತೆ ಅದ್ರ ಪ್ರಕಾರ ಅದನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಅವರೇಜ್ ಆಗಿ ಅರೌಂಡ್ 10,000 ಕಿಲೋಮೀಟರ್ಸ್ ಗೆ ಕಾರ್ ಗಳಲ್ಲಿ ಆಯಿಲ್ ನ ಚೇಂಜ್ ಮಾಡುವಂತ ಒಂದು ಸ್ಕೆಡ್ಯೂಲ್ ಇರುತ್ತೆ. ನಿಮ್ಮ ಕಾರ್ ಮ್ಯಾನುಫ್ಯಾಕ್ಚರ್ ಏನು ಅದಕ್ಕೆ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆ ಅಥವಾ ಏನ್ ಗ್ರೇಡ್ ಆಯಿಲ್ ಕೊಟ್ಟಿರ್ತಾರೆ ಅಥವಾ ಯಾವ ಒಂದು ಸ್ಕೆಡ್ಯೂಲ್ ಅಲ್ಲಿ ಅದನ್ನ ಚೇಂಜ್ ಮಾಡಕ್ಕೆ ನಿಮ್ಗೆ ಹೇಳಿರ್ತಾರೆ, ಆ ಸ್ಕೆಡ್ಯೂಲ್ ಅಲ್ಲಿ ಆಯಿಲ್ ನ ಕರೆಕ್ಟ್ ಆಗಿ ಚೇಂಜ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ವೇರಿಯಂಟ್ ಒಂದು ಜಾಸ್ತಿ ಆಗುತ್ತೆ, ಅದರಿಂದ ನಿಮ್ಮ ಎಂಜಿನ್ ಲೈಫ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಆಯಿಲ್ ಚೇಂಜ್ ಅನ್ನ ಫ್ರೀಕ್ವೆಂಟ್ ಆಗಿ ಯಾವಾಗ್ಲೂ ಸ್ಕೆಡ್ಯೂಲ್ ಅಲ್ಲೇನೆ ಮಾಡಿಸಬೇಕಾಗುತ್ತೆ. 4ನೇ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ ಟೈರ್ ರೊಟೇಷನ್ ಮತ್ತೆ ಟೈರ್ ನ ಕಂಡೀಷನ್ ನೀವು ಯಾವಾಗ್ಲೂ ಮಂತ್ಲಿ ಒನ್ಸ್ ಆದ್ರೂ ನೀವು ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಟೈರ್ ಅಲ್ಲಿ ನಿಮ್ಗೆ ಹೈ ರನ್ನಿಂಗ್ ಕಾರ್ ಗಳಾಗಿರೋದ್ರಿಂದ ಟ್ಯಾಕ್ಸಿ ವೆಹಿಕಲ್ ಗಳು ಸೊ ಟೈರ್ಸ್ ನಿಮ್ಗೆ ಫ್ರಂಟ್ ವೀಲ್ ಡ್ರೈವ್ ಅಲ್ಲಿ ಫ್ರಂಟ್ ಟೈರ್ ಗಳು ಬೇಗ ಸವಿತವೆ, ರಿಯರ್ ಟೈರ್ ಗಳು ನಿಧಾನಕ್ಕೆ ಸವಿತವೆ. ಅದೇ ರೀತಿಯಾಗಿ ನೀವು ಈ ಟೈರ್ ಗಳು ಎಲ್ಲ ಈವನ್ ಆಗಿ ಒಂದೇ ರೀತಿಯಾಗಿ ಸವಿಬೇಕಂತ ಹೇಳಿದ್ರೆ ಟೈರ್ ರೊಟೇಷನ್ ನ ರೆಗ್ಯುಲರ್ ಆಗಿ ಮಾಡ್ಬೇಕಾಗತ್ತೆ. ಟೈರ್ ರೊಟೇಷನ್ ಮಾಡೋದ್ರಿಂದ ನಿಮ್ಗೆ ಸ್ಟೇರಿಂಗ್ ನ ಸ್ಟೆಬಿಲಿಟಿ ಕೂಡ ಚೆನ್ನಾಗಿರುತ್ತೆ, ವೆಹಿಕಲ್ ಗಳು ಪುಲ್ಲಿಂಗ್ ಆಗೋದು ಕೂಡ ಅವಾಯ್ಡ್ ಆಗುತ್ತೆ, ಟೈರ್ ಗಳು ಒಂದೇ ರೀತಿಯಾಗಿ ಸವಿತವೆ. ಸೊ ಅದೇ ರೀತಿಯಾಗಿ ಟೈರ್ ಕಂಡೀಷನ್ ನೀವು ಮಂತ್ಲಿ ಒನ್ಸ್ ಚೆಕ್ ಮಾಡ್ಬೇಕಾಗತ್ತೆ. ಟೈರ್ ನ ಇನ್ನು ಡೆಪ್ತ್ ಹೈಟ್ ಏನಿದೆ ಅದನ್ನು ಕೂಡ ಚೆಕ್ ಮಾಡಿ ನೀವು ಈ ಟೈರ್ ಇನ್ನು ಎಷ್ಟು ರನ್ ಆಗೋದು ಅದ್ರೂ ಕೂಡ ಒಂದು ಐಡಿಯಾ ನಿಮ್ಗೆ ಇರ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸೊ ಟೈರ್ ವೇರ್ ಆಗಿರುವಂತ ಟೈರ್ ನೀವು ಓಡಿಸಿದ್ರೆ ಬ್ರೇಕಿಂಗ್ ಕೂಡ ಚೆನ್ನಾಗಿರಲ್ಲ, ರೋಡ್ ಗ್ರಿಪ್ ಕೂಡ ಚೆನ್ನಾಗಿರೋದಿಲ್ಲ. ಸೊ ಇದರಿಂದ ಸೊ ಪ್ರಾಬ್ಲಮ್ ಗಳು ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೋಸ್ಕರ ಟೈರ್ ನ ಕಂಡೀಷನ್ ಕೂಡ ನೀವು ಮಂತ್ಲಿ ಒನ್ಸ್ ಚೆಕ್ ಮಾಡ್ಬೇಕಾಗುತ್ತೆ. 5th ಟಿಪ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಕಾರ್ ನ ಯಾವಾಗ್ಲೂ ಬ್ರೇಕ್ ಗಳನ್ನ ಕರೆಕ್ಟ್ ಆಗಿದೆ ಅಥವಾ ಬ್ರೇಕ್ ಫಂಕ್ಷನ್ ಕರೆಕ್ಟ್ ಆಗಿದೆ, ಎಫೆಕ್ಟಿವ್ ಆಗಿದೆ
ಅನ್ನೋದು ಕೂಡ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಬ್ರೇಕ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಸಿಟಿಯಲ್ಲಿ ಓಡಿಸ್ತಾ ಇರ್ತೀರಾ, ಹೈವೇಲಿ ಓಡಿಸ್ತಾ ಇರ್ತೀರಾ. ಸೊ ಬ್ರೇಕ್ಸ್ ಗಳು ಏನಾದ್ರು ನಾಯ್ಸ್ ಬರ್ತಾ ಇದೆ ಅಥವಾ ನಿಮ್ಗೆ ಏನಾದ್ರು ವೈಬ್ರೇಷನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಚೆಕ್ ಮಾಡಿಸ್ಕೊಂಡು, ಇಲ್ಲ ಏನಾದ್ರು ಪ್ಯಾಡ್ ಗಳು ವೇರ್ ಆಗಿದೆಯಾ ಅಥವಾ ಡಿಸ್ಕ್ ವೇರ್ ಆಗಿದೆಯಾ, ಸ್ಕೋರಿಂಗ್ ಇದೆಯಾ, ಸೊ ಇವುಗಳನ್ನ ಚೆಕ್ ಮಾಡ್ಕೊಂಡು ಅದನ್ನ ರಿಪ್ಲೇಸ್ ಮಾಡ್ಕೋಬೇಕು ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ ಬ್ರೇಕ್ ಗಳು ಯಾವಾಗ್ಲೂ ಪ್ರಾಬ್ಲಮ್ ಬಂದ್ರೆ ನಿಮ್ಗೆ ತುಂಬಾ ಡ್ರೈವಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಥವಾ ಬ್ರೇಕಿಂಗ್ ನ ಮಾಡೋದು ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ರೋಡ್ ನಲ್ಲಿ ನಿಮ್ಗೆ ತುಂಬಾ ಒಂದು ಕ್ರಿಟಿಕಲ್ ಸಿಚುವೇಶನ್ಸ್ ಕೂಡ ಬರ್ಬೋದು. ಅದಕ್ಕೋಸ್ಕರ ಬ್ರೇಕ್ಸ್ ಗಳನ್ನು ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೋಬೇಕು. ಹಾಗೆ ಈ ಬ್ರೇಕ್ಸ್ ರಿಲೇಟೆಡ್ ಅಂತ ಬಂದಾಗ ಅದನ್ನ ವೇಟ್ ಮಾಡುವಂತ ಒಂದು ವಿಷಯ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ನಿಮ್ಮ ಲೈಫ್ ಹಾಗೆ ನಿಮ್ಮ ಜೊತೆ ಟ್ರಾವೆಲ್ ಮಾಡುವಂತ ಪ್ಯಾಸೆಂಜರ್ ಲೈಫ್ ಎರಡೂ ಇದರಲ್ಲಿ ರಿಲೇಟ್ ಆಗಿರುತ್ತೆ. ಸೊ ಅದರಿಂದ ಬ್ರೇಕ್ಸ್ ಗಳು ರಿಲೇಟೆಡ್ ಏನಾದ್ರು ಒಂದು ಡೌಟ್ ಬಂತು ಅಥವಾ ಏನಾದ್ರು ಒಂದು ನಾಯ್ಸ್ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಸಿಕ್ಸ್ತ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ವಾರ್ನಿಂಗ್ ಲೈಟ್ ನಿಮ್ಮ ಕಾರ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಬಂತು ಅಥವಾ ಸ್ಪೀಡೋಮೀಟರ್ ಅಲ್ಲಿ ಯಾವುದೋ ಒಂದು ವಾರ್ನಿಂಗ್ ಲೈಟ್ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಚೆಕ್ ಮಾಡಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದನ್ನ ನೀವು ಡಿಲೇ ಮಾಡಿದ್ರೆ ಇದೊಂದು ಸಣ್ಣ ಪ್ರಾಬ್ಲಮ್ ಅಲ್ಲಿ ಕೆಲವೊಂದು ಸಾಲ್ವ್ ಆಗಂತ ಚಾನ್ಸಸ್ ಇರುತ್ತೆ. ಬಟ್ ಯಾವುದೋ ಒಂದು ಇಗ್ನೋರ್ ಮಾಡ್ತೀರಾ, ನೀವು ಒಂದು ಲೈಟ್ ಬರ್ತಾ ಇದೆ ಸ್ವಲ್ಪ ದಿನ ಓಡಿಸೋಣ ಆಮೇಲೆ ಚೆಕ್ ಮಾಡಿಸೋಣ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಕೂಡ ಅದರಿಂದ ಸ್ಟಾರ್ಟ್ ಆಗ್ಬೋದು, ಇಲ್ಲ ಒಂದು ಮೇಜರ್ ಪಾರ್ಟ್ ಚೇಂಜ್ ಮಾಡುವಂತ ಸಿಚುವೇಶನ್ ಕೂಡ ಬರ್ಬೋದು. ಸೊ ಅದಕ್ಕೋಸ್ಕರ ಯಾವುದೇ ಒಂದು ವಾರ್ನಿಂಗ್ ಲೈಟ್ ಬಂದ್ರೆ ಇವಾಗಿನ ಕಾರ್ಗಳು ತುಂಬಾನೇ ಸ್ಮಾರ್ಟ್ ಆಗಿದಾವೆ. ಸೊ ಏನಾದ್ರು ಒಂದು ಪ್ರಾಬ್ಲಮ್ ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಒಂದು ಪಾಪ್ ಅಪ್ ನ ಕೊಡ್ತದೆ ಸ್ಪೀಡೋಮೀಟರ್ ಅಲ್ಲಿ. ಸೊ ಅದನ್ನ ಬಂದಾಗ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಬಿಟ್ಟು ಅದನ್ನ ಸಾರ್ಟ್ ಔಟ್ ಮಾಡಿಸಿದ್ರೆ ಮುಂದೆ ಒಂದು ದೊಡ್ಡ ರಿಪೇರ್ಗೆ ನೀವು ಏನು ಪೇ ಮಾಡ್ಬೇಕಾಗತ್ತೆ ಅದನ್ನ ಅವಾಯ್ಡ್ ಮಾಡಬಹುದು. ಅಂಡ್ ಲಾಸ್ಟ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಏನ್ ಕಾರ್ನ ಮೇಂಟೆನೆನ್ಸ್ ಮಾಡ್ತೀರಾ ಅದೊಂದು ಟ್ರ್ಯಾಕ್ ಇಟ್ಕೋಬೇಕಾಗತ್ತೆ, ಇಲ್ಲ ಒಂದು ರೆಕಾರ್ಡ್ ನ ಕೂಡ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಒಂದ್ಸಲ ಆಯಿಲ್ ಚೇಂಜ್ ಮಾಡಿರ್ತೀರಿ, ಯಾವ್ದೋ ಎಷ್ಟೋ ಕಿಲೋಮೀಟರ್ ಓಡಿರುತ್ತೆ, ಬಟ್ ನಿಮ್ಗೆ ಅದು ಗೊತ್ತಿರಲ್ಲ. ಒಂದು ಗೆಸ್ ಮೇಲೆ ನೀವು ನೆಕ್ಸ್ಟ್ ಆಯಿಲ್ ಚೇಂಜ್ ಮಾಡಿಸ್ತೀರಾ ಅಥವಾ ಏನೋ ಒಂದು ಪಾರ್ಟ್ ಚೇಂಜ್ ಮಾಡಿದ್ರೆ ಅದು ಯಾವಾಗ ಮಾಡಿದ್ರೆ ಅಂತ ನಿಮ್ಗೆ ಒಂದು ಐಡಿಯಾ ಇರೋದಿಲ್ಲ. ಸೊ ಮತ್ತೆ ಯಾವಾಗ ಅದು ವೇರ್ ಆಗುತ್ತೆ, ಯಾವಾಗ ಫೇಲ್ಯೂರ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಯಾವುದೇ ಒಂದು ಟ್ರ್ಯಾಕ್ ರೆಕಾರ್ಡ್ ನ ನೀವು ಮೇಂಟೈನ್ ಮಾಡಿದ್ರೆ ಸೊ ನಿಮ್ಗೆ ಈಸಿ ಆಗಿ ನೀವು ನೆಕ್ಸ್ಟ್ ಪೀರಿಯಡಿಕ್ ಆಗಿ ಏನ್ ಚೇಂಜ್ ಮಾಡಬೇಕು ಅನ್ನೋದು ನಿಮ್ಗೆ ಐಡಿಯಾ ಇರುತ್ತೆ. ಸೊ ಅದೊಂದು ಟ್ರ್ಯಾಕ್ ಕೂಡ ಇರುತ್ತೆ. ಇವಾಗಿನ ನಿಮ್ಗೆ ಫೋನ್ ಗಳಲ್ಲೂ ಕೂಡ ನೀವು ಒಂದು ನೋಟ್ ಮಾಡಿ ಇಟ್ಕೋಬಹುದು, ಇಲ್ಲ ಒಂದು ನೀವು ರೆಕಾರ್ಡ್ ಬುಕ್ ನ ಕೂಡ ನೀವು ಮೇಂಟೈನ್ ಮಾಡಬಹುದು. ನಾನು ಇವಾಗ ಹೇಳಿರೋ ಈ 7 ಟ್ಯಾಕ್ಸಿ ಮೇಂಟೆನೆನ್ಸ್ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕಾರ್ ಅನ್ನೋದು ಲಾಂಗ್ ರನ್ ಅಲ್ಲಿ ಯಾವುದೇ ಒಂದು ಬ್ರೇಕ್ ಡೌನ್ ಇಲ್ಲದೆ ನೀವು ಅದನ್ನ ರನ್ ಮಾಡಬಹುದು. ಹಾಗೇನೆ ನಿಮ್ಮ ಬಿಸ್ನೆಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ನಿಮ್ಮ ಪ್ಯಾಸೆಂಜರ್ಸ್ ಕೂಡ ಹ್ಯಾಪಿ ಆಗ್ತಾರೆ, ಬಿಕಾಸ್ ನಿಮ್ಮ ಕಾರ್ ಅನ್ನೋದು ವೆಲ್ ಮೇಂಟೈನ್ಡ್ ಆಗಿರುತ್ತೆ, ತುಂಬಾ ಒಂದು ನೀಟ್ ಅಂಡ್ ಕ್ಲೀನ್ ಆಗಿರೋದ್ರಿಂದ. ಸೊ ಅದರಿಂದ ನಿಮ್ಮ ಬಿಸ್ನೆಸ್ ಕೂಡ ತುಂಬಾನೇ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.